ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ 10ನೇ ವಾರದಲ್ಲಿ ತಾಯಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಮತ್ತು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಹಿಂದಿನ ವಿಡಿಯೋದಲ್ಲಿ 1ರಿಂದ 9ನೇ ವಾರದ ತನಕ ನಾನು ಡೀಟೇಲ್ಸ್ ಆಗಿ ನಾನು ತಿಳಿಸಿದ್ದೀನಿ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಈ ಹಿಂದಿನ ವಾರದಲ್ಲಿ ಕಾಣಿಸಿಕೊಂಡ ಗರ್ಭಾವಸ್ಥೆಯ ಲಕ್ಷಣಗಳು ಕೆಲವೊಂದು ನಿಮಗೆ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿವೆ. ಅದರಲ್ಲಿ ಮೇಯ್ನಾಗಿ ವಿಪರೀತ ನಿಮಗೆ ಆಯಾಸ ಕಾಣಿಸ್ಕೊಳ್ಬೋದು ಅಥವಾ ನಿಮಗೆ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಲ್ಲಿ ನಾಸಿಯಾ ಮತ್ತು ವಾಮಿಟಿಂಗ್ ಕೂಡ ಕಾಣಿಸ್ಕೊಳ್ಬೋದು. ಇದು ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ, ಹೋಲ್ ಡೇಲಿ ಯಾವಾಗ ಬೇಕಾದ್ರೂ ಕಾಣಿಸ್ಕೊಳ್ಬೋದು. ನಿಮ್ಮ ಮೂಡಲ್ಲಿ ವೇರಿಯೇಷನ್ ಆಗ್ಬೋದು. ಒಂದು ಸರಿ ನೀವು ತುಂಬ ಹ್ಯಾಪಿ ಆಗಿದ್ದರೆ ಇನ್ನೊಂದು ಟೈಮ್ ನೀವು ತುಂಬ ಸ್ಯಾಡ್ ಆಗಿರ್ತೀರ. ಈ ರೀತಿ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು. ಪೇಯ್ನ್ ಅಥವಾ ಟೆಂಡರ್ನೆಸ್ ಈ ರೀತಿಯ ಫೀಲ್ ನಿಮಗೆ ನಿಮ್ಮ ಬ್ರೆಸ್ಟಲ್ಲಿ ಕಾಣಿಸ್ಕೊಳ್ಬೋದು. ಮತ್ತು ನಿಮಗೆ ನಿಮ್ಮ ಬಾಯಲ್ಲಿ ನೀರು ಬರುವ ರೀತಿ ನಿಮಗೆ ಅನುಭವ ಆಗ್ಬೋದು. ಅದನ್ನು ಇನ್ಕ್ರೀಸ್ಡ್ ಸಲೈವೇಷನ್ ಅಂತ ಕೂಡ ಕರಿತೀವಿ. ಬ್ಲೋಟಿಂಗ್ ಥರ ಫೀಲ್ ಆಗ್ಬೋದು, ಅಂದರೆ ನಿಮ್ಮ ಹೊಟ್ಟೆ ಒಂದು ರೀತಿ ಉಬ್ಬರಿಸಿದ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ಬೋದು. ಮತ್ತು ನಿಮಗೆ ತಲೆ ಸುತ್ತು ಕಾಣಿಸ್ಕೊಳ್ಬೋದು. ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ನಿಮಗೆ ಫೀಲ್ ಆಗ್ಬೋದು. ವಿಪರೀತ ತಲೆನೋವು ಕೂಡ ಕಾಣಿಸ್ಕೊಳ್ಬೋದು. ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು. ಮತ್ತು ನಿಮ್ಮ ಬೆನ್ನಲ್ಲಿ ನೋವು ಕಾಣಿಸ್ಕೊಳ್ಬೋದು, ಲೈಟಾಗಿ ನೋವು ಕಾಣಿಸ್ಕೊಳ್ಬೋದು. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಮತ್ತು ನಿಮಗೆ ಯಾವಾಗಲೂ ನಿದ್ದೆ ಮಾಡಿಕೊಂಡೇ ಇರಬೇಕು ಅಂತ ಒಂದು ರೀತಿ ಆಯಾಸ ನಿಮಗೆ ಫೀಲ್ ಆಗ್ಬೋದು. ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ಕೆಲವರಿಗೆ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವಾಗ ಮಗುವಿನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಈ ಒಂದು 10ನೇ ವಾರದಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಮಗುವಿನ ಉದ್ದ ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು 3.5 ಸೆಂಟಿಮೀಟರ್ ತನಕ ಇರುತ್ತೆ. ಅದೇ ರೀತಿ ವೆಯ್ಟು ಸರಿಸುಮಾರು 8 ಗ್ರಾಮ್ನಷ್ಟು ಇರಬಹುದು. ಈ ಮುಂಚೆ ಬೆಳವಣಿಗೆ ಆಗಿರುವಂತಹ ಎಲ್ಲ ರೀತಿಯ ಆರ್ಗನ್ಸ್ಗಳು ಈ ಒಂದು ಸಂದರ್ಭದಲ್ಲಿ ಮತ್ತಷ್ಟು ರ್ಯಾಪಿಡ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಮಗುವಿನ ಕಿವಿಗಳು, ಹೃದಯ, ತಲೆಯ ಭಾಗ, ನಾಲಿಗೆ ಸೇರಿದಂತೆ ಇನ್ನು ಅನೇಕ ಅಂಗಾಂಗಗಳು ಬೆಳವಣಿಗೆ ಹೊಂದುತ್ತದೆ. ಕಿರಿದಾದ ಮೂಗು, 2 ಸಣ್ಣ ಮೂಗಿನ ಹೊಳ್ಳೆಗಳನ್ನು ಹೊಂದಿರುತ್ತದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹೃದಯಕ್ಕಿಂತ 3 ಪಟ್ಟು ಹೆಚ್ಚಾಗಿ ಮಗುವಿನ ಹೃದಯ ಬಡಿದುಕೊಳ್ಳಲು ಪ್ರಾರಂಭಿಸುತ್ತದೆ. ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಸಂದರ್ಭದಲ್ಲಿ ಮಗುವಿನ ಅನೇಕ ಅಂಗಾಂಗಗಳು ರಚನೆಯಾಗುತ್ತವೆ. ಅವುಗಳಲ್ಲಿ ಪುಟ್ಟ ಪುಟ್ಟ ಕಣ್ಣುಗಳು ಕೂಡ ಸೇರಿವೆ. ಕಣ್ಣು ರೆಪ್ಪೆಗಳು ಕಣ್ಣುಗಳನ್ನು ಮುಚ್ಚಲು ಕೂಡ ಪ್ರಾರಂಭಿಸುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಸುಂದರವಾದ ಹುಬ್ಬುಗಳ ರಚನೆಯು ಕೂಡ ಬೆಳೆಯಲು ಪ್ರಾರಂಭಿಸುತ್ತದೆ. ನಿಮಗೆ ಆಶ್ಚರ್ಯ ಇದು ಸತ್ಯ. 10ನೇ ವಾರದಲ್ಲಿ ಮಗುವು ವಸಡುಗಳನ್ನು ಪಡೆಯುವ ಮೂಲಕ ಹಲ್ಲಿನ ಮೊಗ್ಗುಗಳನ್ನು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಈ ಒಂದು 10ನೇ ವಾರದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ನಿಮಗೆ ಮಾಡಲಿಕ್ಕೆ ಕೂಡ ಹೇಳ್ಬೋದು. ಇದರ ಜೊತೆಗೆ ಕೆಲವೊಂದು ಪರೀಕ್ಷೆಗಳನ್ನು ಕೂಡ ಮಾಡಲಿಕ್ಕೂ ಕೂಡ ಶಿಫಾರಸು ಮಾಡ್ಬೋದು. ಅಂದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ NIPT ಟೆಸ್ಟ್ ಅಥವಾ NIPS ಬ್ಲಡ್ ಟೆಸ್ಟ್ ಮಾಡಲಿಕ್ಕೂ ಕೂಡ ಹೇಳ್ಬೋದು. ಸಾಮಾನ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಮಾಡುವಂತಹ ಪರೀಕ್ಷೆಗಳು ಭ್ರೂಣದಲ್ಲಿನ ಮಗುವು ಆನುವಂಶಿಕ ಕಾಯಿಲೆಗಳನ್ನು ಹೊಂದಬಹುದಾದ ಸಾಧ್ಯತೆಗಳಿವೆಯಾ ಎಂದು ಪತ್ತೆ ಹಚ್ಚಲು ಇದು ಸಹಾಯ ಮಾಡುತ್ತೆ. ಅಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇರ್ಬೋದಾ ಅಥವಾ ಜನ್ಮದೋಷ ಸಮಸ್ಯೆ ಬರುವಂತಹ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಈ ಒಂದು ಟೆಸ್ಟ್ಗಳನ್ನು ಮಾಡ್ತಾರೆ. 10ನೇ ವಾರದಲ್ಲಿ ನಿಮ್ಮ ಗರ್ಭದಲ್ಲಿರುವ ಮಗು ಒಂದು ಸ್ಟ್ರಾಬೆರಿ ಹಣ್ಣಿನ ಗಾತ್ರದಷ್ಟಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದ್ರೆ ನಿಮ್ಮ ಮಗುವಿನ ದೇಹದ ಅಂಗಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದೇ ರೀತಿ ಮಗುವಿನ ಕೈಗಳು, ಕಾಲುಗಳು ಮತ್ತಷ್ಟು ರ್ಯಾಪಿಡ್ ಆಗಿ ಬೆಳೆಯಲು ಪ್ರಾರಂಭವಾಗುತ್ತೆ.
ಹಿಂದಿನ ವಾರದಲ್ಲಿ ಮಗುವಿನ ಕೈಗಳಲ್ಲಿರುವಂಥ ಬೆರಳುಗಳು ಮತ್ತು ಕಾಲುಗಳಲ್ಲಿರುವಂಥ ಬೆರಳುಗಳು ಒಂದಕ್ಕೊಂದು ಅಂಟ್ಕೊಂಡಿರ್ತವೆ. ಆದರೆ 10ನೇ ವಾರಕ್ಕೆ ಬರುವಷ್ಟರಲ್ಲಿ ಮಗುವಿನ ಕೈಗಳಲ್ಲಿರುವಂತಹ ಬೆರಳುಗಳು ಮತ್ತು ಕಾಲುಗಳಲ್ಲಿರುವಂಥ ಬೆರಳುಗಳು ಬಿಡಿ ಬಿಡಿಯಾಗಿರ್ತವೆ. ಈ ಒಂದು ಚಿತ್ರದಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸ್ಬೋದು. ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರೋದಿಲ್ಲ. ಹಾಗೂ ಈ ಒಂದು ಸಂದರ್ಭದಲ್ಲಿ ಬೆರಳಿನ ಉಗುರುಗಳು ಕೂಡ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂತ್ರವನ್ನು ಕೂಡ ಉತ್ಪಾದಿಸುವಷ್ಟು ಬೆಳವಣಿಗೆಯಾಗಿರುತ್ತೆ. ಇಲ್ಲಿಯವರೆಗೆ ತಾಯಿ ಮಗುವಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೀವು ಏನೆಲ್ಲ ಒಂದು ಅಂಶಗಳನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಡಾಕ್ಟ್ರು ನಿಮಗೆ ಅಡ್ವೈಸ್ ಮಾಡಿರುವಂತಹ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನನ್ನು ನೀವು ತಪ್ಪದೆ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಕೊಟ್ಟಿರುವಂತಹ ವೈಟಮಿನ್ ಟ್ಯಾಬ್ಲೆಟ್ಸ್ಗಳಾಗಲಿ ಅಥವಾ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು ಇದನ್ನು ನೀವು ತಪ್ಪದೆ ತೊಗೊಳ್ಬೇಕಾಗತ್ತೆ. ಇದು ಬಿಟ್ಟು ನಿಮಗೆ ಇದಕ್ಕಿಂತ ಮುಂಚೆ ಏನಾದರೂ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದರೆ, ಲೈಕ್ ನೀವು ಶುಗರಿಗಾಗಲಿ ಬಿ ಪಿಗಾಗಲಿ ಇನ್ನೇನಾದರೂ ನೀವು ಬೇರೆ ಡಿಸೀಸ್ ಕಂಡೀಷನಿಗೆ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದರೆ ಅದನ್ನು ಕೂಡ ಡಾಕ್ಟ್ರು ಅಡ್ವೈಸ್ ಮೇರೆಗೆ ನೀವು ತಪ್ಪದೆ ತೊಗೊಳ್ಬೇಕಾಗತ್ತೆ. ಇದರ ಜೊತೆಗೆ ನೀವು ಜಾಸ್ತಿ ಫ್ರೂಟ್ಸ್ಗಳನ್ನು ತೊಗೊಳ್ಬೋದು ಮತ್ತು ವೆಜಿಟೇಬಲ್ಸ್ಗಳನ್ನು ನೀವು ತೊಗೊಳ್ಬೋದು. ಜಾಸ್ತಿ ನೀರನ್ನು ಕುಡಿಬೇಕಾಗತ್ತೆ. ಒಂದು ವೇಳೆ ನಿಮಗೆ ಬೆಡ್ ರೆಸ್ಟ್ ಹೇಳಿಲ್ಲ ಅಂತ ಹೇಳಿದರೆ ನೀವು ಸಂಜೆ ಹೊತ್ತು ಒಂದು ಅರ್ಧ ಗಂಟೆ ವಾಕ್ ಮಾಡೋದು ಇದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಕಾಫಿಯನ್ನು ಕುಡಿಯೋದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಹೆವಿ ಕೆಲಸ ಮಾಡುವಂಥದ್ದು, ಭಾರವನ್ನು ಎತ್ತುವಂಥದ್ದು ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸಾಕಾಗುವಷ್ಟು ನಿದ್ದೆ ಕೂಡ ನೀವು ಮಾಡಬೇಕಾಗತ್ತೆ. ಡ್ರೈ ಫ್ರೂಟ್ಸನ್ನು ನೀವು ತಿನ್ಬೋದು. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿಯನ್ನು ನೀವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ನೀವು ತಿನ್ಬೋದು. ಇದರ ಜೊತೆಗೆ ದ್ರಾಕ್ಷಿನೂ ಕೂಡ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅದರ ಪೂರ್ಣ ಬೆನಿಫಿಟ್ಸ್ ನೀವು ಪಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಆದ್ರೂ ತುಂಬ ತಿನ್ನಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೆನೆಸಿಟ್ಟು ಬೆಳಿಗ್ಗೆ ನೀವು ತಿಂದರೆ ಅದು ತುಂಬಾ ಒಳ್ಳೆಯದು. ಆದಷ್ಟು ಹೀಟ್ ಇರುವ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಜಂಕ್ ಫುಡ್ಗಳಿಂದ ನೀವು ದೂರ ಇರಬೇಕಾಗುತ್ತೆ. ತುಂಬ ಶುಗರ್ ಕಂಟೆಂಟ್ ಇರುವ ಫುಡ್ಗಳನ್ನು ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಫ್ರೂಟ್ಸಲ್ಲಿ ನೀವು ಬಾಳೆಹಣ್ಣನ್ನು ಕೂಡ ತಿನ್ಬೋದು. ಆರೆಂಜು ಮತ್ತು ದಾಳಿಂಬೆ, ಅವಕಾಡೋ ಅಂದರೆ ಬೆಣ್ಣೆಹಣ್ಣು ಅಂತ ಕೂಡ ಕರಿತೀವಿ, ಅದನ್ನು ಕೂಡ ನೀವು ತಿನ್ಬೋದು. ಸೇಬು ಹಣ್ಣು ಕೂಡ ನೀವು ತಿನ್ಬೋದು. ಮೊಟ್ಟೆ ದಿನಾಲೂ ಒಂದು ಚೆನ್ನಾಗಿ ಬೇಯಿಸಿ ಕೂಡ ನೀವು ಒಂದೊಂದು ಮೊಟ್ಟೆ ಕೂಡ ತಿನ್ಬೋದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೂಡ ನೀವು ಸೇವಿಸ್ಬೋದು. ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಡಯಾಬಿಟೀಸಿನ ಸಮಸ್ಯೆ ಏನಾದರೂ ಇದ್ದರೆ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ರೀತಿಯ ಫುಡ್ಗಳನ್ನು ತಿನ್ನಬೇಕು ಅಂತ ಹೇಳಿ ತಿಳಿದುಕೊಳ್ಳೋದು ತುಂಬಾ ಒಳ್ಳೆಯದು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.